ಶ್ರೀ ಸಮರ್ಥ ಸದ್ಗುರು ಸಾಯಿನಾಥಾಯ ನಮಃ. ಬುಧವಾರ 7ನೆಯ ದಿನದ ಪಾರಾಯಣ. ಹೇ ಸಾಯಿ ಪರಮಾತ್ಮ, ನಮ್ಮ ಅದೃಷ್ಟವೇನೆಂದರೆ ನೀನು ಅಪಾರ ದಯಾಳು. ನಮ್ಮ ಮೇಲೆ ಕರುಣೆಯಿಂದ ನಿನ್ನ ಸ್ವರೂಪ ನಮಗೆ ಅರ್ಥವಾಗುವ ಹಾಗೆ ಮಾಡಲು ನಿನ್ನ ದಿವ್ಯ ಚರಿತ್ರೆಯನ್ನು ನಮಗೆ ಕೊಟ್ಟಿದ್ದೀಯೆ. ಅದರ ಮೂಲಕ ನಿನ್ನ ಮೇಲೆ ಭಕ್ತಿ ವಿಶ್ವಾಸಗಳು ಉಂಟಾಗುವ ಹಾಗೆ ಅನುಗ್ರಹಿಸಿದ್ದೀಯೆ. ನಿನಗೆ ಅನಂತಾನಂತ ನಮಸ್ಕಾರಗಳು. ಮಾನವ ಪರಮಾತ್ಮನಾಗಿ ಪರಿಣಾಮ ಹೊಂದಿ ಶಾಶ್ವತ ಶಾಂತಿ ಆನಂದಗಳನ್ನು ಪಡೆಯಬೇಕು. ನಾನು ಪರಮಾತ್ಮನಲ್ಲಿ ಲೀನವಾಗಿ ಹೋಗಬೇಕು. ನೀರಿನ ಬಿಂದುವೊಂದನ್ನು ಸಮುದ್ರದ ಹತ್ತಿರಕ್ಕೆ ತೆಗೆದುಕೊಂಡು ಹೋಗಿ ಅದು ಸಮುದ್ರವನ್ನು ಸ್ಪರ್ಶಿಸುವ ಹಾಗೆ ಮಾಡಬೇಕು. ಆಗ ಅದು ಸಮುದ್ರವೇ ಆಗಿ ಹೋಗುತ್ತದೆ. ಹಾಗೆ ಜೀವಾತ್ಮನನ್ನು ಪರಮಾತ್ಮನಲ್ಲಿ ಲೀನ ಮಾಡಬೇಕು. ಆದರೆ ಹೇಗೆ? ವಿಚಿತ್ರವೇನೆಂದರೆ ಪರಮಾತ್ಮನ ಮಧ್ಯದಲ್ಲಿ ಜೀವಾತ್ಮ ಇದ್ದಾನೆ. ಜೀವಾತ್ಮನನ್ನು ಸುತ್ತಲೂ ಪರಮಾತ್ಮ ಆವರಿಸಿಕೊಂಡೇ ಇದ್ದಾನೆ. ಹಾಗಾದರೆ ಇಬ್ಬರೂ ಏತಕ್ಕೆ ಕಲೆತು ಹೋಗಿಲ್ಲ? ಕೇವಲ ಬೇರೆ ಬೇರೆ ಎನ್ನುವ ಭಾವವೇ ಅವರಿಬ್ಬರನ್ನು ಬೇರೆ ಬೇರೆಯಾಗಿ ಇಟ್ಟಿದೆ. ಮನಸ್ಸು ಈ ಬೇರೆ ಬೇರೆ ಎನ್ನುವ ಭಾವವನ್ನು ಉಂಟು ಮಾಡುತ್ತಿರುತ್ತದೆ, ನಿಲ್ಲಿಸುತ್ತಿರುತ್ತದೆ, ತೊಲಗಿ ಹೋಗಲು ಬಿಡುವುದಿಲ್ಲ. ತನ್ನನ್ನು ತಾನು ಹಾಗೆ ನಿಲ್ಲಿಸಿಕೊಳ್ಳಲು ಅದು ಪಂಚೇಂದ್ರಿಯಗಳ ಮೂಲಕ ಒಳ್ಳೊಳ್ಳೆಯ ದೃಶ್ಯ, ಸಂಗೀತ, ವಾಸನೆ, ರುಚಿ, ಸ್ಪರ್ಶಗಳನ್ನು ಜೀವನಿಗೆ ತಲುಪಿಸುತ್ತಿರುತ್ತದೆ. ತನಗೆ ಬೇರೆಯಾಗಿರುವ ಪ್ರಪಂಚದಿಂದ ಸುಖಗಳನ್ನು ಪಡೆಯಬೇಕೆಂಬ ಭಾವನೆಗಳನ್ನು ಮನಸ್ಸು ಬಲಪಡಿಸುತ್ತಾ ಹೋಗುತ್ತದೆ. ಅಂತಹ ಭಾವನೆ ಜೀವಾತ್ಮನ ಸುತ್ತಲೂ ಬಲವಾದ ಕವಚದಂತೆ ಇರುತ್ತದೆ. ಅದೊಂದು ಭಾವಕವಚ, ಭಾವಗಳ ತೆರೆ, ಅಡ್ಡಗೋಡೆ. ಗಾಳಿಯ ಗುಳ್ಳೆಗಳನ್ನು ಒಡೆದರೆ ಗುಳ್ಳೆಯ ಹೊರಗಿನ ಆಕಾಶ, ಗುಳ್ಳೆಯೊಳಗಿನ ಆಕಾಶ ಎರಡೂ ಒಂದೇ ಆಗಿ ಹೋಗುತ್ತವೆ. ಈ ಭಾವ ಕವಚವನ್ನು ಒಡೆದರೆ ಜೀವಾತ್ಮ ಪರಮಾತ್ಮ ಒಂದೇ ಆಗುತ್ತಾರೆ. ಆದರೆ ಹೇಗೆ? ಈ ಗೋಡೆಯನ್ನು ಉರುಳಿಸುವುದು ಹೇಗೆ? ಅದೃಷ್ಟವಶಾತ್ ಈ ಮನಸ್ಸಿಗೆ ಒಂದು ಒಳ್ಳೆಯ ಲಕ್ಷಣವಿದೆ. ಯಾವುದನ್ನಾದರೂ ನಿರಂತರವಾಗಿ ಮನನ ಮಾಡಿಕೊಳ್ಳುತ್ತಿದ್ದರೆ ಆ ಲಕ್ಷಣಗಳನ್ನು, ಆ ಸ್ವರೂಪವನ್ನು ಮನಸ್ಸು ಪಡೆದುಕೊಳ್ಳುತ್ತದೆ. ಯಾವುದೇ ಸ್ಥಿತಿಯನ್ನು ನಿರಂತರವಾಗಿ ಭಾವನೆಯಲ್ಲಿಟ್ಟರೆ ಅದೇ ಸ್ಥಿತಿ ಸಿದ್ಧಿಯಾಗುತ್ತದೆ. ಸಚ್ಚಿದಾನಂದ ಸ್ವರೂಪನಾದ ಸಾಯಿಯನ್ನು ಯಾವಾಗಲೂ ಮನಸ್ಸಿನಲ್ಲಿ ಗುರುತಿಸಿಕೊಳ್ಳುತ್ತಿದ್ದರೆ ಮನಸ್ಸು ಎನ್ನುವ ಕವಚ ತಿಳಿಯಾಗುತ್ತದೆ. ಹಾಗೆ ತಿಳಿಯಾಗುತ್ತಾ ಕ್ರಮಕ್ರಮವಾಗಿ ಆ ಸ್ವರೂಪದಲ್ಲೇ ಲಯವಾಗಿ ಹೋಗುತ್ತದೆ. ಶಾಶ್ವತ ಸಚ್ಚಿದಾನಂದ ಸ್ಥಿತಿ ಅನುಭವವಾಗುತ್ತದೆ. ಅದೇ ಮುಕ್ತಿ. ಹಾಗೆ ನಿನ್ನನ್ನು ನಿರಂತರವಾಗಿ ಗುರುತಿಟ್ಟುಕೊಳ್ಳುವ ಹಾಗೆ ನಮ್ಮನ್ನು ಅನುಗ್ರಹಿಸು ಸಾಯಿ. ಮಹಾಯೋಗಿಗಳು ಒಬ್ಬರನ್ನೊಬ್ಬರು ಅಣ್ಣ ತಮ್ಮಂದಿರಂತೆ ಪ್ರೀತಿಸುತ್ತಾರೆ. ದತ್ತಾಂಶ ಸಂಭೂತರಾದ ಶ್ರೀ ವಾಸುದೇವಾನಂದ ಸರಸ್ವತಿ ಸ್ವಾಮಿಯವರು ರಾಜಮಂಡ್ರಿಯಲ್ಲಿ ಮುಕ್ಕಾಮು ಮಾಡಿದ್ದಾಗ ಪುಂಡಲೀಕರಾವ್ ಎನ್ನುವ ಭಕ್ತನೊಬ್ಬ ಅವರನ್ನು ಕಂಡು ತಾನು ಶಿರಡಿಯ ಸಾಯಿಬಾಬಾರ ಬಳಿಗೆ ಹೋಗುತ್ತಿದ್ದೇನೆನ್ನಲು ಅವರು ಅವನ ಕೈಗೆ ಒಂದು ತೆಂಗಿನಕಾಯಿ ಕೊಟ್ಟು, ಇದನ್ನು ನನ್ನ ಸೋದರ ಸಾಯಿಗೆ ನನ್ನ ನಮಸ್ಕಾರಗಳೊಡನೆ ಸಮರ್ಪಿಸು. ಸ್ವಾಮಿಗಳು ಸಾಧಾರಣವಾಗಿ ಯಾರಿಗೂ ನಮಸ್ಕಾರ ಮಾಡುವುದಿಲ್ಲ. ಆದರೆ ಸಾಯಿಯ ವಿಷಯದಲ್ಲಿ ಅದು ದೋಷವಲ್ಲ ಎಂದು ಹೇಳಿದರು. ಪುಂಡಲೀಕರಾವ್ ಪ್ರಯಾಣ ಸಮಯದಲ್ಲಿ ಮರೆತು ತಪ್ಪಾಗಿ ಸ್ವಾಮಿ ಕೊಟ್ಟಿದ್ದ ತೆಂಗಿನಕಾಯಿ ಒಡೆದು ತಿಂದುಬಿಟ್ಟ. ಶಿರಡಿ ಸೇರಿದ ಪುಂಡಲೀಕರಾವ್ನನ್ನು ನನ್ನ ಸಹೋದರ ಕಳುಹಿಸಿದ ತೆಂಗಿನಕಾಯಿ ಎಲ್ಲಿ ಎಂದು ಬಾಬಾ ಕೇಳಿಯೇ ಬಿಟ್ಟರು. ಪುಂಡಲೀಕರಾವ್ ಸಾಯಿಯನ್ನು
ಕ್ಷಮಾಪಣೆ ಕೋರುತ್ತಾ ಅದಕ್ಕೆ ಬದಲಾಗಿ ಇನ್ನೊಂದು ಕಾಯಿ ಕೊಡುತ್ತೇನೆಂದ. ಆದರೆ ಸಾಯಿ ಆ ಕಾಯಿಗೆ ಮತ್ತೊಂದು ಸಮನಾಗಲಾರದು ಎಂದರು. ಸಪತ್ನೇಕರ್ ಲಾ ಪರೀಕ್ಷೆ ಪಾಸು ಮಾಡಿ ಅಕಲ್ಕೋಟೆಯಲ್ಲಿ ಪ್ರಾಕ್ಟೀಸ್ ಆರಂಭ ಮಾಡಿದ. 10 ವರ್ಷಗಳ ಮೇಲೆ ಅವನ ಒಬ್ಬನೇ ಒಬ್ಬ ಮಗ ಸತ್ತು ಹೋದ. ಅವನ ಮನಸ್ಸು ವಿಕಲವಾಯಿತು. ಹಿಂದೊಮ್ಮೆ ಶೇವಡೆ ಎನ್ನುವ ಸ್ನೇಹಿತನೊಬ್ಬ ಶಿರಡಿ ಸಾಯಿ ದೊಡ್ಡ ಮಹಾತ್ಮರೆಂದು ಹೇಳಿದ್ದು ನೆನಪಾಗಿ ಸಪತ್ನೇಕರ್ ಹೆಂಡತಿ ಸಮೇತ ಶಿರಡಿಗೆ ಬಂದ. ಶ್ರೀ ಸಾಯಿ ಸನ್ನಿಧಿಯಲ್ಲಿ ಕುಳಿತು ಕ್ಷಣದಲ್ಲಿಯೇ ಶ್ರೀಮತಿ ಸಪತ್ನೇಕರ್ಗೆ ಬಹಳ ಕಾಲದಿಂದ ಬಾಧಿಸುತ್ತಿದ್ದ ಸೊಂಟದ ನೋವು ಕಡಿಮೆಯಾಯಿತು. ಶ್ರೀ ಸಾಯಿ ಸಪತ್ನೇಕರ್ನನ್ನು ತೋರಿಸುತ್ತಾ, ಇವನು ತನ್ನ ಮಗನನ್ನು ನಾನು ಕೊಂದೆನೆಂದು ನಿಂದಿಸುತ್ತಿದ್ದಾನೆ. ಈ ಮಸೀದಿಗೆ ಬಂದ ಮೇಲೂ ಅಳುತ್ತಿದ್ದಾನೇಕೆ? ಆ ಹೋದ ಮಗುವನ್ನೇ ಮತ್ತೆ ಇವನ ಗರ್ಭದಲ್ಲಿಡುತ್ತೇನೆ ಎಂದು ಅವನ ತಲೆಯ ಮೇಲೆ ಕೈಯಿಟ್ಟು ಆಶೀರ್ವದಿಸಿದರು. ಸಾಯಿ ಆಶೀರ್ವಾದ ಫಲ ಕೊಟ್ಟು 1 ವರ್ಷದಲ್ಲೇ ಅವನಿಗೆ ಮಗ ಹುಟ್ಟಿದ. ಒಂದು ಸಲ ಸಾಯಿ ಒಂದು ವಿಚಿತ್ರ ಕಥೆಯನ್ನು ಹೀಗೆ ಹೇಳಿದರು. ಒಂದು ದಿನ ಬೆಳಗ್ಗೆ ಸಾಯಿ ಒಂದು ನದಿ ತೀರದಲ್ಲಿ ಕೂತಿದ್ದಾಗ ಒಬ್ಬ ಪ್ರಯಾಣಿಕ ಬಂದು ಪಕ್ಕದಲ್ಲಿ ಕುಳಿತ. ಅಷ್ಟರಲ್ಲಿ ಒಂದು ಕಪ್ಪೆ ದೊಡ್ಡದಾಗಿ ಒಟಗುಟ್ಟುವುದು ಕೇಳಿಸಿತು. ಆ ಪ್ರಯಾಣಿಕ ಹೋಗಿ ನೋಡಿ ಬಂದು ಅಲ್ಲಿ ಒಂದು ಹಾವು ಒಂದು ಕಪ್ಪೆಯನ್ನು ನುಂಗುತ್ತಿದೆ ಎಂದು ಹೇಳಿದ. ಅದಕ್ಕೆ ಸಾಯಿ, ನಾನು ಹಾಗೆ ಆಗಲು ಬಿಡುವುದಿಲ್ಲ. ಆ ಕಪ್ಪೆಯನ್ನು ಕಾಪಾಡುವ ಬಾಧ್ಯತೆ ನನ್ನದು ಎಂದು ಹೇಳುತ್ತಾ ಅಲ್ಲಿಗೆ ಹೋಗಿ, ಏ ವೀರಭದ್ರಪ್ಪ, ನಿನ್ನ ಶತ್ರು ಚನ್ನಬಸಪ್ಪ ಕಪ್ಪೆಯ ಜನ್ಮ ಎತ್ತಿ ಪಶ್ಚಾತ್ತಾಪ ಪಡಲಿಲ್ಲವೇನು? ನೀನು ಹಾವಿನ ಜನ್ಮವೆತ್ತಿ ಇನ್ನೂ ಅವನ ಮೇಲೆ ಶತ್ರುತ್ವವನ್ನು ತೋರಿಸುತ್ತಿದ್ದೀಯಾ? ನಾಚಿಕೆಯಾಗುವುದಿಲ್ಲವೇ? ನಿಮ್ಮ ಅಸೂಯೆಗಳನ್ನು ಬಿಟ್ಟು ಶಾಂತಿಯಿಂದಿರಿ ಎಂದು ಕೋಪದಿಂದ ಹೇಳಿದರು. ಆ ಮಾತುಗಳನ್ನು ಕೇಳಿದ ಹಾವು ಕಪ್ಪೆಯನ್ನು ಬಿಟ್ಟು ಪೊದೆಯೊಳಕ್ಕೆ ಹೊರಟು ಹೋಯಿತು. ಕಪ್ಪೆ ನೀರಿನೊಳಕ್ಕೆ ಹಾರಿತು. ಪ್ರಯಾಣಿಕನಿಗೆ ಇದೊಂದೂ ಅರ್ಥವಾಗದೆ ಪ್ರಶ್ನಿಸಿದಾಗ ಸಾಯಿ ಹೀಗೆ ಹೇಳಿದರು. ನಮ್ಮ ಹಳ್ಳಿಯಲ್ಲಿ ಶಿವಾಲಯವೊಂದು ಶಿಥಿಲವಾದರೆ ಅದನ್ನು ಸರಿಪಡಿಸಲು ಹಳ್ಳಿಯವರೆಲ್ಲ ಸೇರಿ ಚಂದ ವಸೂಲು ಮಾಡಿ ಅಲ್ಲಿನ ಧನಿಕನ ಕೈಗೆ ಕೊಟ್ಟು ಆಲಯವನ್ನು ಸರಿಪಡಿಸಲು ಹೇಳಿದರು. ಆ ಧನಿಕ ಹಣವೆಲ್ಲವನ್ನು ನುಂಗಿ ಹಾಕಿ ಸುಮ್ಮನಾಗಿಬಿಟ್ಟ. ಮಹಾದೇವ ಅವನ ಹೆಂಡತಿಯ ಕನಸಿನಲ್ಲಿ ಬಂದು, ನಿಮ್ಮ ಸ್ವಂತ ಹಣದಿಂದ ಆಲಯವನ್ನು ಸರಿ ಮಾಡಿಸು, ಅದಕ್ಕೆ 100ರಷ್ಟು ನಿನಗೆ ಕೊಡುತ್ತೇನೆ ಎಂದು ಹೇಳಿದ. ಅದಕ್ಕೆ ತನ್ನ ತಂದೆ ಕೊಟ್ಟಿದ್ದ ಆಭರಣಗಳನ್ನು ಮಾರಿ ಆಲಯವನ್ನು ಸರಿಪಡಿಸಬೇಕೆಂದುಕೊಂಡಾಗ ಆ ಧನಿಕ ಅವಳ ಆಭರಣಗಳನ್ನು ತಾನೇ ತೆಗೆದುಕೊಂಡು ತನ್ನಲ್ಲಿ ಡುಬ್ಕಿ ಎಂಬ ಬಡವಳೊಬ್ಬಳು ಒತ್ತೆ ಇಟ್ಟಿದ್ದ ಬಂಜರು ಭೂಮಿಯನ್ನು ದೇವರ ಹೆಸರಿನಲ್ಲಿ ಬರೆದುಕೊಟ್ಟ. ಸ್ವಲ್ಪ ಕಾಲಾನಂತರ ಅಲ್ಲಿ ಸಿಡಿಲು ಬಿದ್ದು ಆ ಧನಿಕ, ಅವನ ಹೆಂಡತಿ, ಆ ಬಡವಳು ಎಲ್ಲರೂ ಸತ್ತು ಹೋಗಿ ಮತ್ತೆ ಆ ಧನಿಕ ವೀರಭದ್ರಪ್ಪನಾಗಿಯೂ ಅವಳ ಹೆಂಡತಿ ಆಲಯದ ಪೂಜಾರಿಯ ಮಗಳು ಗೌರಿಯಾಗಿ ಡುಬ್ಕಿ ಪೂಜಾರಿಯ ಮನೆಯಲ್ಲಿ ಚನ್ನಬಸಪ್ಪನಾಗಿ ಹುಟ್ಟಿದರು. ಪೂಜಾರಿ ಗೌರಿ ನನ್ನ ಭಕ್ತರು. ನನ್ನ ಸಲಹೆಯಂತೆ ಗೌರಿಯನ್ನು ವೀರಭದ್ರಪ್ಪನಿಗೆ ಪೂಜಾರಿ ವಿವಾಹ ಮಾಡಿಕೊಟ್ಟ. ಹೀಗಿರುತ್ತಿರಲು ಬೆಲೆಗಳು ಹೆಚ್ಚಾಗಿ ಆ ಬಂಜರು ಭೂಮಿ 1,00,000 ರೂಪಾಯಿಗಳಿಗೆ ಮಾರಾಟವಾಯಿತು. ಆ ಹಣಕ್ಕೋಸ್ಕರ ವೀರಭದ್ರಪ್ಪ ಚನ್ನಬಸಪ್ಪ ಹೊಡೆದಾಡಿದರು. ವೀರಭದ್ರಪ್ಪ ಚನ್ನಬಸಪ್ಪನನ್ನು ತುಂಡು ತುಂಡಾಗಿ ಕತ್ತರಿಸುತ್ತೇನೆಂದು ಬೆದರಿಸಿದ. ಅದಕ್ಕೆ ಹೆದರಿ ಚನ್ನಬಸಪ್ಪ ನನ್ನ ಪಾದಗಳನ್ನು ಆಶ್ರಯಿಸಿದ. ನಾನು ಅವನನ್ನು ಕಾಪಾಡುತ್ತೇನೆಂದು ಅಭಯ ಕೊಟ್ಟೆ. ಅವರಿಬ್ಬರೂ ಸತ್ತು ಈಗ ಹಾವು ಕಪ್ಪೆಗಳಾಗಿ ಹುಟ್ಟಿದ್ದಾರೆ. ಅದಕ್ಕೆ ನಾನೀಗ ಆ ಕಪ್ಪೆಯನ್ನು ರಕ್ಷಿಸಿ
ನನ್ನ ಮಾತನ್ನು ನಿಲ್ಲಿಸಿಕೊಂಡಿದ್ದೇನೆ ಎಂದು ಹೇಳಿದರು ಸಾಯಿ. ಶ್ರೀ ಸಾಯಿ ಭಕ್ತನಾದ ಶ್ಯಾಮ ಒಂದು ಸಲ ಆಗ್ರಾ, ಗ್ವಾಲಿಯರ್, ಅಲ್ಲಿಂದ ಕಾಶಿ, ಪ್ರಯಾಗ, ಗಯಾ ದರ್ಶನ ಮಾಡಿ ಬರಲೆಂದು ಹೊರಟ. ಶ್ರೀ ಸಾಯಿ ಶ್ಯಾಮಗಿಂತ ಮೊದಲೇ ನಾನು ಗಯಾ ಸೇರುತ್ತೇನೆ ಎಂದರು. ಶ್ಯಾಮ ಎಲ್ಲ ಸ್ಥಳಗಳನ್ನೂ ನೋಡಿಕೊಂಡು ಗಯಾ ಸೇರುತ್ತಲೂ ಒಬ್ಬ ಪಂಡ ಬಂದು ಅವನನ್ನು ತನ್ನ ಮನೆಗೆ ಸಾದರವಾಗಿ ಆಹ್ವಾನಿಸಿ ಅವನ ಮನೆಯಲ್ಲೇ ವಸತಿ ಏರ್ಪಡಿಸಿದ. ಅಲ್ಲಿ ಒಂದು ದೊಡ್ಡ ಸುಂದರವಾದ ಸಾಯಿ ಚಿತ್ರಪಟ ಕಂಡು ಶ್ಯಾಮಗೆ ಮೈಮರೆತು ಹೋಯಿತು. ತನಗಿಂತ ಮುಂಚೆ ಗಯಾ ಸೇರುತ್ತೇನೆಂದು ಸಾಯಿ ಹೇಳಿದ ಮಾತುಗಳು ಜ್ಞಾಪಕಕ್ಕೆ ಬಂತು. ಈ ಚಿತ್ರಪಟ ಎಲ್ಲಿಯದು ಎಂದು ಕೇಳಿದ್ದಕ್ಕೆ ಆ ಪಂಡ ತಾನು 12 ವರ್ಷಗಳ ಹಿಂದೆ ಶಿರಡಿಗೆ ಹೋಗಿ ಸಾಯಿ ದರ್ಶನ ಮಾಡಿದನೆಂದು, ಅಲ್ಲಿ ಶ್ಯಾಮ ಎನ್ನುವ ಭಕ್ತನ ಮನೆಯಲ್ಲಿ ಈ ಚಿತ್ರಪಟ ನೋಡಿ ಅದು ತನಗೆ ಬೇಕೆಂದು ಕೇಳಿದಾಗ ಸಾಯಿಯ ಅನುಮತಿ ಪಡೆದು ಶ್ಯಾಮ ಅದನ್ನು ತನಗೆ ಬಹುಮತಿಯಾಗಿ ಕೊಟ್ಟರೆಂದು ಹೇಳಿದ. ಬಹಳ ಹಿಂದೆ ನಡೆದ ಈ ಸಂಗತಿ ಥಟಕ್ಕೆಂದು ಶ್ಯಾಮನಿಗೆ ನೆನಪಾಯಿತು. ತನ್ನ ಮನೆಗೆ ಬಂದಿರುವ ಅತಿಥಿ ಆ ಚಿತ್ರಪಟವನ್ನು ಕೊಟ್ಟಿದ್ದ ಶ್ಯಾಮನೇ ಎಂದು ಪಂಡ ಗುರುತಿಸಿದ. ಇಬ್ಬರ ಆನಂದಕ್ಕೆ ಪಾರವೇ ಇರಲಿಲ್ಲ. ಕಾಕಾ ಸಾಹೇಬ್ ದೀಕ್ಷಿತರನ್ನು ಪ್ರತಿದಿನ ಏಕನಾಥ ಭಾಗವತ, ಭಾವಾರ್ಥ ರಾಮಾಯಣಗಳನ್ನು ಓದು ಎಂದು ಶ್ರೀ ಸಾಯಿ ಆದೇಶ ಕೊಟ್ಟಿದ್ದರು. ಶ್ರೀ ಸಾಯಿ ಸಮಾಧಿಯಾದ ಮೇಲೆ ಒಂದು ದಿನ ಆ ಗ್ರಂಥ ಪಠಣ ಮಾಡುತ್ತಾ ಅದರಲ್ಲಿ ನವನಾಥರು ಹೇಳುವ ಹಾಗೆ ಭಕ್ತಿಯಿಂದ ಗುರುವಿನ ಆರಾಧನೆ ಮಾಡುವುದು ನನ್ನಿಂದ ಅಸಾಧ್ಯವಾಗಿದೆಯಲ್ಲ, ಇನ್ನು ಈ ಜನ್ಮದಲ್ಲಿ ಮುಕ್ತಿ ಹೇಗೆ ಸಾಧಿಸಬೇಕು ಎಂದು ನಿರಾಶೆಯಿಂದ ದೀಕ್ಷಿತ್ ದುಃಖಪಟ್ಟರು. ಅಲ್ಲೇ ಇದ್ದ ಶ್ಯಾಮ ಆತನನ್ನು ಸಮಾಧಾನ ಮಾಡುತ್ತಾ, ಶ್ರೀ ಸಾಯಿಯಂತಹ ಸದ್ಗುರುವು ಲಭಿಸಿರುವಾಗ ಇಂತಹ ನಿರಾಶೆಗೆ ಕಾರಣವಿಲ್ಲ ಎಂದರು. ಅಷ್ಟರಲ್ಲೇ ಶ್ಯಾಮನನ್ನು ಹುಡುಕುತ್ತಾ ಆನಂದರಾವ್ ಪಾಖಾಡೆ ಎನ್ನುವ ಭಕ್ತ ಬಂದು ತನಗಾದ ಒಂದು ಕನಸನ್ನು ಈ ರೀತಿ ವಿವರಿಸಿದ. ನಾನು ಸಮುದ್ರದಲ್ಲಿ ಸೊಂಟದವರೆಗಿನ ನೀರಿನಲ್ಲಿ ನಿಂತಿದ್ದೆ. ಶ್ರೀ ಸಾಯಿ ರತ್ನಖಚಿತ ಸಿಂಹಾಸನದ ಮೇಲೆ ಕುಳಿತು ನನ್ನ ಎದುರು ಪ್ರತ್ಯಕ್ಷವಾದರು. ಅಲ್ಲೇ ಇದ್ದ ಶ್ಯಾಮ ನನ್ನನ್ನು ಸಾಯಿ ಪಾದಗಳಲ್ಲಿ ಶಿರಸ್ಸನ್ನಿಡು ಎಂದರು. ಸಾಯಿ ಪಾದಗಳು ನೀರಿನಲ್ಲಿ ಇವೆಯಲ್ಲ ಎಂದೆ. ಆಗ ಶ್ಯಾಮ, ದೇವ, ನಿನ್ನ ಪಾದಗಳನ್ನು ನೀರಿನಿಂದ ಹೊರಕ್ಕೆ ತೆಗೆದಿಡು ಎಂದು ಪ್ರಾರ್ಥಿಸಿದರು. ಸಾಯಿ ತಕ್ಷಣವೇ ಕಾಲುಗಳನ್ನು ಮೇಲಕ್ಕೆತ್ತಿದರು. ನಾನು ಅವರ ಪಾದಗಳನ್ನು ಹಿಡಿದು ನನ್ನ ಶಿರಸ್ಸನ್ನದರ ಮೇಲಿಟ್ಟು ನಮಸ್ಕರಿಸಿದೆ. ಶ್ರೀ ಸಾಯಿ, ಇನ್ನು ನಿನ್ನ ಭಯಕ್ಕೆ, ಕಾತರಕ್ಕೆ ಸ್ಥಳವಿಲ್ಲ, ನಿನಗೆ ಶುಭವಾಗುತ್ತದೆ ಎಂದು ಆಶೀರ್ವದಿಸಿದರು ಎಂದು ಹೇಳಿದ. ಅದನ್ನು ಕೇಳಿದ ಕಾಕಾ ಸಾಹೇಬ್ಗೆ ಆಸೆ ಚಿಗುರಿತು. ಸಾಯಿ ತನ್ನನ್ನು ಉದ್ಧರಿಸಬಲ್ಲರೆಂಬ ವಿಶ್ವಾಸ ಮತ್ತೊಂದು ಸಲ ದೃಢವಾಯಿತು. ಶ್ರೀ ಸಾಯಿ ಅಮೃತ ತುಲ್ಯವಾದ ಮಾತುಗಳನ್ನು ತಮ್ಮ ಭಕ್ತರಿಗೆ ಹೀಗೆ ಹೇಳಿದರು. ಯಾರು ಇತರರನ್ನು ನಿಂದಿಸುತ್ತಾರೋ ಅವರು ನನ್ನನ್ನು ಹಿಂಸಿಸಿದವರಾಗುತ್ತಾರೆ. ಯಾರು ನಿಂದನೆಗಳನ್ನು ಸಹಿಸಿಕೊಳ್ಳುತ್ತಾರೋ ಅವರು ನನಗೆ ಪ್ರೀತಿಪಾತ್ರರಾಗುತ್ತಾರೆ. ಯಾರು ನನ್ನನ್ನು ಬಹಳವಾಗಿ ಪ್ರೀತಿಸುತ್ತಾರೋ, ಯಾವಾಗಲೂ ನನ್ನನ್ನೇ ನೋಡುತ್ತಿರುತ್ತಾರೋ, ಯಾವಾಗಲೂ ನನ್ನ ಧ್ಯಾನ ಮಾಡುತ್ತಿರುತ್ತಾರೋ, ನನ್ನ ನಾಮ ಜಪವನ್ನು ಮಾಡುತ್ತಿರುತ್ತಾರೋ, ನನ್ನಲ್ಲೇ ಶರಣಾಗತರಾಗಿರುತ್ತಾರೋ ಅವರಿಗೆ ನಾನು ಋಣಗ್ರಸ್ತ. ಅವರಿಗೆ ಮೋಕ್ಷವನ್ನು ಕೊಟ್ಟು ನನ್ನ ಋಣವನ್ನು ತೀರಿಸಿಕೊಳ್ಳುತ್ತೇನೆ. ಯಾರು ನನ್ನ ಸನ್ನಿಧಾನಕ್ಕೆ ಬರುತ್ತಾರೋ, ಯಾರು ನನಗೆ ಅರ್ಪಿಸದೆ ಏನನ್ನು ತಿನ್ನುವುದಿಲ್ಲವೋ, ನನ್ನ ಕುರಿತು ದೀಕ್ಷೆಯಿಂದಿರುತ್ತಾರೋ ಅವರನ್ನು ನಾನು ಯಾವಾಗಲೂ ಮರೆಯುವುದಿಲ್ಲ. ಸ್ವಲ್ಪವಾದರೂ
ಗರ್ವ ಅಹಂಕಾರಗಳಿಲ್ಲದೆ ನಿಮ್ಮ ಹೃದಯದಲ್ಲೇ ಇರುವ ನನ್ನನ್ನು ಸರ್ವಸ್ಯ ಶರಣಾಗತಿ ಕೇಳಿರಿ. ನನ್ನನ್ನು ಹುಡುಕುತ್ತಾ ಎಲ್ಲೂ ಹೋಗಬೇಕಾಗಿಲ್ಲ. ನಾಮ ರೂಪಗಳಿಗತೀತವಾಗಿರುವ ಸರ್ವ ಜೀವಿಗಳಲ್ಲೂ ಇರುವ ಚೈತನ್ಯ ನಾನೇ. ಅದನ್ನು ಗ್ರಹಿಸಿ ನಿಮ್ಮಲ್ಲಿಯೇ ಅಲ್ಲ ಎಲ್ಲದರಲ್ಲೂ ನನ್ನನ್ನು ನೋಡುವುದನ್ನು ಅಭ್ಯಸಿಸಿದರೆ ಸರ್ವ ವ್ಯಾಪಕತ್ವವನ್ನು ಹೊಂದಿ ನನ್ನಲ್ಲಿ ಐಕ್ಯವಾಗುತ್ತೀರಿ. ಶ್ರೀ ಸಾಯಿ ಚರಿತ್ರೆಯನ್ನು ಬರೆದ ಹೇಮಾಡ್ ಪಂತ್ ಹೀಗೆ ಹೇಳಿದರು. ಶ್ರೀ ಸಾಯಿ ತಮ್ಮ ಭಕ್ತರಿಗೆ ಎಲ್ಲ ವಿಧವಾದ ಸಹಾಯ ನೀಡುತ್ತಾರೆ. ಸರ್ವ ಜೀವಿಗಳನ್ನು ಪ್ರೀತಿಸುವುದು ಬಿಟ್ಟು ಇನ್ನೇನನ್ನು ಅವರು ಕೇಳುವುದಿಲ್ಲ. ಯಾರು ಶ್ರೀ ಸಾಯಿ ಚರಿತ್ರೆಯನ್ನು ಪ್ರೇಮದಿಂದ ಓದುತ್ತಾರೋ, ಯಾರು ಇದನ್ನು ಕೇಳುತ್ತಾರೋ ಅವರು ಶ್ರೀ ಬಾಬಾರಲ್ಲಿ ತಾದಾತ್ಮ್ಯತೆಯನ್ನು ಪಡೆಯುತ್ತಾರೆ. ಶ್ರೀ ಸಾಯಿ ನಿಮ್ಮ ದರ್ಶನ ಮಾಡಲು ಬರುವವರೆಲ್ಲರೂ ಲೌಕಿಕವಾದ ಕೋರಿಕೆಗಳಿಂದಲೇ ಬರುತ್ತಿದ್ದಾರಲ್ಲ. ಸಾಕ್ಷಾತ್ತು ಪರಮಾತ್ಮ ಸ್ವರೂಪರಾದ ನಿಮ್ಮನ್ನು ಮುಕ್ತಿ ಪ್ರಸಾದಿಸು ಎಂದು ಯಾರೂ ಕೋರುವುದಿಲ್ಲವಲ್ಲ ಎಂದು ವಿಮರ್ಶೆ ಮಾಡುತ್ತಿದ್ದ ಭಕ್ತನಿಗೆ ಹಾಗೆ ಹೇಳಬೇಡವೆಂದು ಮೊದಲು ಭಕ್ತರಿಗೆ ಅವರವರ ಲೌಕಿಕ ಆಸೆಗಳನ್ನು ತೀರಿಸಿ ನಂತರ ಅವರನ್ನು ಕ್ರಮಕ್ರಮವಾಗಿ ಮುಕ್ತಿಪಥಕ್ಕೆ ಎಳೆಯುತ್ತೇನೆ ಎಂದು ಅಭಯ ಕೊಟ್ಟಿದ್ದೀಯೆ. ಹೇ ಸಾಯಿ, ಈಗ ನಾವು ಅಂತಹವರಾಗೆ ನಿನ್ನ ಬಳಿಗೆ ಬಂದಿದ್ದೇವೆ. ನನ್ನ ಜೀವನದಲ್ಲಿ ಮೊದಲು ಸುಖ ಸಂತೋಷಗಳನ್ನು ಪ್ರಸಾದಿಸು. ಆ ನಂತರ ನಿನ್ನ ಇಷ್ಟಾನುಸಾರ ನಮ್ಮನ್ನು ಉದ್ಧರಿಸು. ನಿನಗೆ ನಾವು ಸರ್ವದಾ ಸೇವಕರು, ನಿನ್ನ ಆಶ್ರಿತರು. ಯಾವಾಗಲೂ ನಿನ್ನ ಚರಣಾಶ್ರಿತರಾಗಿಯೇ ಇರುತ್ತೇವೆ. ಶರಣು ಶರಣು. ಶ್ರೀ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಶ್ರೀ ಸಾಯಿಬಾಬಾ, ನಿನ್ನ ಪಾದಗಳಲ್ಲಿ ನನ್ನ ಶಿರಸ್ಸನ್ನಿಟ್ಟು ಶರಣು ಬಂದಿದ್ದೇನೆ. ನಿನ್ನ ಕೃಪೆಯಿಂದ ಬುಧವಾರ 7ನೆಯ ದಿನದ ಪಾರಾಯಣ ಮುಗಿಸಿದ್ದೇನೆ. ನನ್ನನ್ನು ಅನುಗ್ರಹಿಸಿ ಆಯುರಾರೋಗ್ಯ ಐಶ್ವರ್ಯಗಳನ್ನು, ಶಾಂತಿ ಆನಂದಗಳನ್ನು, ನಿನ್ನಲ್ಲಿ ಪರಿಪೂರ್ಣ ಭಕ್ತಿ ವಿಶ್ವಾಸಗಳನ್ನು ಪ್ರಸಾದಿಸು ಬಾಬಾ.